ನಮಸ್ಕಾರ ಎಲ್ಲರಿಗೂ ಇನ್ನೊಂದು ವಿಡಿಯೋ ಸ್ವಾಗತ ಸುಸ್ವಾಗತ. ನೋಡ್ರಿ ಇವತ್ತಿನ ನೋಡೋ ಭಾಳ ಸ್ಪೆಷಲ್ ಐತೆ. ಅದಕ್ಕಪ್ಪ ಅಂತಂದರೆ ಇವತ್ತು ನಾನು ಮಾತಾಡ್ತೀನಿ ಆವೇಶ ಮೂವಿ ಬಗ್ಗೆ. ಇವತ್ತಿಗೆ ಅದು ರಿಲೀಸ್ ಆಗಿ 1 ವರ್ಷ ಆಯ್ತು. ಸೊ ನನಗೆ ಅನ್ಸೋ ಮಟ್ಟಿಗೆ ನಾ ಫಸ್ಟ್ ಟೈಮ್ ಆವೇಶ ಅಂದ್ರೆ ಫಸ್ಟ್ ಟೈಮ್ ಯಾವ ಮಲಯಾಳಂ ಸಿನಿಮಾ ನೋಡಿದಿಲ್ಲ ಅದು ದೃಶ್ಯಂ ಇತ್ತು. ಒರಿಜಿನಲ್ ಮಲಯಾಳಂದಾಗಿತ್ತು, ಅದು ಇತ್ತು. ಅದು ಆಗೋಣ ನಾನು ಡೈರೆಕ್ಟ್ ಆವೇಶಂ ನೋಡಿದೆ. ಆವೇಶಂ ಆಗೋಣ ನಾನು ಮಂಜುಮೆಲ್ ಬಾಯ್ಸ್ ನೋಡಿದೆ. ಮಂಜುಮೆಲ್ ಬಾಯ್ಸ್ ಆಗೋಣ ನಾನು ಸ್ವಲ್ಪ ಹೊತ್ತು ಮಲಯಾಳಂ ಫಿಲ್ಮಿಗೆ ಎಕ್ಸ್ಪೋಸ್ ಆಗಕ್ಕೆ ಹೋದೆ. ಅಲ್ಲಿ ತನಕ ನಾ ಮಲಯಾಳಂ ಫಿಲ್ಮ್ ಅಷ್ಟು ನೋಡ್ತಿದ್ದೆ. ಅದಕ್ಕಪ್ಪ ಅಂತಂದ್ರೆ ಅವ್ರದ್ದು ಮಾರ್ಕೆಟಿಂಗೇ ಇಲ್ಲ, ಜಾಸ್ತಿ ಅವ್ರಿಗೆ ಸ್ಕ್ರೀನ್ಸ್ ಸಿಗಂಗೆ ಇಲ್ಲ. ಸೊ ಈ ಫಿಲ್ಮಿಗೆ ಸಿಕ್ಕಿತ್ತು. ನಾ ಥಿಯೇಟರ್ದಾಗ ಹೋಗಿ ನೋಡಿದ್ದಿಲ್ಲ, ಅದು OTTದಾಗ ಬಂದಿತ್ತು. ಅಂದ್ರೆ ಏನಂತಾರದು ಅಮೆಝಾನ್ ಪ್ರೈಮ್ ವಿಡಿಯೋದಾಗ ಬಂದಿತ್ತು. ಮಲಯಾಳಂ ಲ್ಯಾಂಗ್ವೇಜ್ದಾಗೆ ನೋಡಿದ್ದಕ್ಕಪ್ಪ ಅಂತಂದ್ರೆ ಮಲಯಾಳಂ ಲ್ಯಾಂಗ್ವೇಜ್ದಾಗ ನೋಡೋದು ಒಂದು ಮಜಾನೇ ಬೇರೆ ಇತ್ತು. ಸೊ ಆವೇಶ ಆಗೋಣ ನಾನು ಡೈರೆಕ್ಟ್ ಮಂಜುಮೆಲ್ ಬಾಯ್ಸ್ ಆಗ ನಾನು ಬ್ರಹ್ಮಯುಗಂ ಆಗೋಣ ನಾನು ಭಾಳಷ್ಟು ಫಿಲ್ಮ್ಸ್ ಸೂಕ್ಷ್ಮದರ್ಶಿನಿ ರೀಸೆಂಟಾಗಿ ಬಂದಿದ್ದೆ. ಸೊ ಅಂಥ ಪರಿ ಫಿಲ್ಮ್ಸು ಎಕ್ಸ್ಪೋಸ್ ಆಗಿದೆ. ನನಗೆ ಆಮೇಲೆ ಒಂದು ತಿಳಿಯುತ್ತೆ, ಮಲಯಾಳಂ ಫಿಲ್ಮ್ಸಾಗ ಟ್ಯಾಲೆಂಟ್ ಅಂತೂ ಭಾಳ ಐತಿ, ಬರೀ ಮಾರ್ಕೆಟಿಂಗ್ ಬೇಕಾದಕ್ಕಪ್ಪ ಅಂತಂದ್ರೆ ಇವರು ಫಿಲ್ಮ್ದ ಸ್ಕ್ರಿಪ್ಟ್ಸ್, ಇವರು ಫಿಲ್ಮ್ದ ಸ್ಕ್ರೀನ್ ಪ್ಲೇ, ಇವ್ರ ಫಿಲ್ಮ್ದ ಆ್ಯಕ್ಟರ್ಸ್ದ ಆ್ಯಕ್ಟಿಂಗ್ ಟಾಪ್ ನಾಚ್ ಇರ್ತಿತ್ತು. ಅದ್ರಾಗ ಆವೇಶಮ್ದಾಗ ಫಾಸಿಲ್ ಅವ್ರದ್ದು ಆ್ಯಕ್ಟಿಂಗ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್ ಇನ್ ದ ವರ್ಲ್ಡ್. ನನಗೆ ಯಾರು ಅನ್ನಿಸ್ತಾರೆ ಬೆಸ್ಟ್ ಆ್ಯಕ್ಟರ್ ಇನ್ ದ ವರ್ಲ್ಡ್ ಯಾರು ಅನ್ನಿಸ್ತಾರಪ್ಪ ಅಂತಂದರೆ ಇರ್ಫಾನ್ ಖಾನ್ ಸರ್. ಅವ್ರ ಆ್ಯಕ್ಟಿಂಗ್ಗೆ ಬಾರಿ ಒಂದೇ ಎಕ್ಸ್ಪ್ರೆಷನ್ದಾಗ ನಾವು ಅರ್ಧ ಜೀವನ ಮುಗಿಸಿದ್ರು ಅವರು. ಆದರೆ ಪ್ರತಿ ಸಲ ಬೇರೆ ಫಿಲ್ಮ್ ಮಾಡೋ ಮುಂದಾಗೂ ಪ್ರತಿ ಸಲ ಬೇರೆದ ಇಂಪ್ರೆಷನ್ ಕೊಟ್ಟು ಹಾಕಿದ್ರು ಅವರು. ಅದನ್ನೇ ನನಗೆ ಭಾಳ ಇಷ್ಟ. ಆದರೆ ಅದು ಅವ್ರಿಗಿಂತ ಜಾಸ್ತಿ ದೊಡ್ಡ ಆ್ಯಕ್ಟರ್ ನಾ ಯಾರಿಗೂ ಅನ್ಕೊಳಂಗಿಲ್ಲ. ಅದು ಆಗೋಣ ನಾನು ಫಾಸಿಲ್ ಅನ್ಕೋತೀನಿ. ಅದಕ್ಕಪ್ಪ ಅಂತಾರೆ ಇಬ್ಬರು ಕಣ್ಣಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ, ಕಣ್ಣಲ್ಲೇ ಮಾಡಿಬಿಡ್ತಾರೆ ಅವರು. ಸೊ ಬೆಂಕಿ ಅಂದ್ರೆ ಬೆಂಕಿ, ಏನು ಹೇಳ್ಬೇಕಂದ್ರೆ ಬೆಂಕಿ. ಸೊ ಅದಾಗ ನಮ್ಮ ಮಂಜುಮೆಲ್ ಬಾಯ್ಸ್ ನೋಡ್ಕೊಳ್ಳೋ ಮುಂದಾಗ ಒಂದು ನೆನಪು ಬತ್ತೆ, ಫೀಲ್ ಕೊಡ್ತೈತಿ, ಗುಡ್ ಫಿಲ್ಮ್ ಐತಿ, ಫ್ರೆಂಡ್ಶಿಪ್ ವ್ಯಾಲ್ಯೂಸ್ ತೋರಿಸ್ತೈತಿ, ಮತ್ತು ಆ ಪ್ಲೇಸ್ ಬಗ್ಗೆ ಜಾಗದ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೈತಿ ಅಂಥೇಳಿ. ಸೊ ಟಾಪ್ ನಾಚ್. ಅದ್ರಾಗ ಆವೇಶಂ ಫಿಲ್ಮ್ದ ಕಾಮಿಡಿ ನಾ ಹೇಳ್ತೀನಿ. ಆವೇಶಂಕ್ಕಿಂತ ಮೊದಲು ಭಾಳ ಕಡಿಮೆ ಫಿಲ್ಮ್ 1 ಅಥವಾ 2 ಫಿಲ್ಮ್ ನೋಡಿರ್ಬೇಕು. ನಾ ಹೊಟ್ಟೆ ಹಿಡೋದು ನಗವು ಅದನ್ನು ಆವೇಶಂದಾಗ ಕಂಡೀನಿ. ಸೊ ಯಾರು ನೋಡಿಲ್ಲ ಪ್ಲೀಸ್ ಹಿಂದಿದಾಗ ಬೇಕಂದ್ರೆ ಡಿಸ್ನಿ ಹಾಟ್ಸ್ಟಾರ್ದಾಗ ನೋಡಿರಿ. ಆದರೆ ಹಿಂದಿದಾಗ ನೋಡೋಕೆ ಹೋಗಬೇಡ, ಹಿಂದಿ ಡಬ್ಬಿಂಗ್ ಭಾಳ ಹೊಲಸೈತಿ. ಒರಿಜಿನಲ್ ಫಿಲ್ಮ್ದಾಗ ನೋಡಿರಿ, ಸಬ್ ಟೈಟಲ್ಸ್ ಅಮೆಝಾನ್ ಪ್ರೈಮ್ ವಿಡಿಯೋದಾಗೈತಿ. ಸೊ ಮಲಯಾಳಂ ಲ್ಯಾಂಗ್ವೇಜ್ದಾಗ ನೋಡಿರಿ, ನಿಮಗೆ ಬೆಂಕಿ ದೊಡ್ಡ ಫೀಲ್ ಕೊಡ್ತೈತಿ, ಹೊಟ್ಟೆ ಹಿಡಿದು ನಗ್ತೀರಿ ಅಂಥ ಫಿಲ್ಮ್ ಐತದು. ಸೊ ಇನ್ನೊಂದು ಹೇಳಬೇಕಪ್ಪ ಅಂತಂದ್ರೆ ಫಾಸಿಲ್ ಅವ್ರದ್ದು ಇನ್ನೊಂದು ಫಿಲ್ಮ್ ಬರತೈತಿ, ಈಡಿಯಟ್ಸ್ ಆಫ್ ಇಸ್ತಾನ್ಬುಲ್ ಅಂಥೇಳಿ. ಅವ್ರು ಹಳೆ ಫಿಲ್ಮ್ ನೋಡಿದ್ರಪ್ಪ ಅಂತಂದ್ರೆ ನೀವು ಅವ್ರದ್ದು ಆ್ಯಕ್ಟಿಂಗ್ ಅದ್ರ ಭಾರಿನೇ ಐತಿ. ಟ್ರಾನ್ಸ್ ಅಂತ ಹೇಳಿ ಒಂದು ಫಿಲ್ಮ್ ಬಂದಿತ್ತು, ಮತ್ತು ಕುಂಬಲಿಂಗಿ ನೈಟ್ಸ್ ಅಂತ ಹೇಳಿ ಒಂದು ಫಿಲ್ಮ್ ಬಂದಿತ್ತು, ಮತ್ತು ಇನ್ನು ಮಲಿಕ್ ಅಂತ ಹೇಳಿ ಒಂದು ಫಿಲ್ಮ್ ಬಂದಿತ್ತು. ಅದ್ರಾಗ ನೀವು ಅವ್ರದ್ದು ಆ್ಯಕ್ಟಿಂಗ್ ನೋಡ್ರಿ ಬರೀ ತಣ್ಣೀರು ಕುಡಿತೀರಿ. ಸೊ ಈಡಿಯಟ್ಸ್ ಆಫ್ ಇಸ್ತಾನ್ಬುಲ್ ಇಮ್ತಿಯಾಜ್ ಅಲಿ ಅವ್ರ ಜೊತೆ ಬರಾಗ್ತೈತಿ. ಸೊ ಇವರು ಭಾಳ ದೊಡ್ಡ ಫಿಲ್ಮ್ಸ್ ಮಾಡ್ಯಾರ. ಗೂಗಲ್ದಾಗ ಸರ್ಚ್ ಮಾಡ್ರಿ ಯಾವ್ಯಾವ ಫಿಲ್ಮ್ಸ್ ಮಾಡ್ಯಾರ ಅಂತೇಳಿ. ಸೊ ಇಷ್ಟೇ. ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿರಿ. ಅಮೆಝಾನ್ ಪ್ರೈಮ್ ವಿಡಿಯೋದಾಗ ಒರಿಜಿನಲ್ ಲ್ಯಾಂಗ್ವೇಜ್ದಾಗ ನೋಡಿರಿ, ಹಿಂದಿ ಇರೋದಾಗ ನೋಡ್ಕೋಬೇಡ್ರಿ, ಒರಿಜಿನಲ್ ಲ್ಯಾಂಗ್ವೇಜ್ದಾಗ ನೋಡಿರಿ, ಮಜಾ ಭಾರಿ ಕೊಡ್ತದೆ ನಿಮಗೆ. ಸೊ ಶಿವಣ್ಣ ಮುಂದಿನದಾಗ ಅಳಿತಾನ ಪೀಸ್ ಔಟ್. ಕಾಲೇಜ್ ಹೋಗೋದೈತಿ, ಅದಕ್ಕೆ ಇಷ್ಟು ಜಲ್ದಿ ಮಾತಾಡ್ತೀನಿ.